ಸಾಯಂಕಾಲ ಯಶವಂತಪುರ ರೈಲ್ವೆ ನಿಲ್ದಾಣದ ಪ್ಲಾಟ್ಫಾರ್ಮ್ನ ಬೆಂಚಿನ ಮೇಲೆ ಮಂಗಳೂರಿಗೆ ಹೊರಡುವ ರೈಲಿಗಾಗಿ ಕಾಯುತ್ತಿದ್ದ ಶ್ರೇಯಾ ರೈಲಿನ ತಡವಾಗಿ ಬರುವ ಚಿಂತೆಯಲ್ಲಿ ಮುಳುಗಿದ್ದಳು. ಆಗ ಹೆಗಲಿಗೆ ಲ್ಯಾಪ್ಟಾಪ್ ಬ್ಯಾಗ್ ಹಾಕಿಕೊಂಡು ಬಂದ ಸಮವಯಸ್ಕ ಯುವಕನೊಬ್ಬ ಆ ಬೆಂಚಿನ ಮೇಲೆ ಕುಳಿತು ಎಕ್ಸ್ಕ್ಯೂಸ್ ಮೀ, ಬಹುಶಃ ಇವತ್ತು ರೈಲು ತಡವಾಗುವ ಸಾಧ್ಯತೆ ಇದೆ ಅಲ್ವಾ ಎಂದು ಕೇಳಿದ. ಉತ್ತರಿಸಲು ಮನಸ್ಸಿಲ್ಲದಿದ್ದರೂ ಶಿಷ್ಟಾಚಾರಕ್ಕಾಗಿ ಶ್ರೇಯಾ ತಲೆಯಾಡಿಸಿದಳು. 2 ನಿಮಿಷಗಳ ಬಳಿಕ ಬೇಡವೆನಿಸಿದಂತೆ ತಲೆ ಎತ್ತಿ ಅವನತ್ತ ನೋಡಿದಳು. ಆ ಯುವಕ ಸುಂದರನಾಗಿದ್ದನು. ಅವನ ನೋಟ ತನ್ನ ತಲೆ ಇರುವುದನ್ನು ಗಮನಿಸಿ ಶ್ರೇಯಾ ತಕ್ಷಣ ಎದುರಿಗೆ ಕಾಣಿಸುತ್ತಿದ್ದ ಬೇರೆ ರೈಲಿನತ್ತ ತನ್ನ ನೋಟ ಹರಿಸಿದಳು. ಇಬ್ಬರ ನಡುವೆ ಮತ್ತೆ ನೀರಸ ಮೌನ ಆವರಿಸಿತು. ಈ ಮಧ್ಯೆ ಬೇರೆ ಬೇರೆ ರೈಲುಗಳು ಬಂದು ಹೋದವು. ಅವರಿಗೆ ಬೇಕಾದ ರೈಲಿನ ಘೋಷಣೆಯಾದಾಗ ಶ್ರೇಯಾ ಎದ್ದು ನಿಂತಳು. ಅವಳು ಅವಸರದಲ್ಲಿ ರೈಲಿನ ಮೆಟ್ಟಿಲೇರಿ ಒಳಗೆ ಪ್ರವೇಶಿಸಲು ಯತ್ನಿಸಿದಳು. ಈ ಮಧ್ಯೆ ಗಡಿಬಿಡಿಯಲ್ಲಿ ಅವಳ ಚಪ್ಪಲಿ ಕಿತ್ತು ಹೋಗಿ ಅವಳ ಕಾಲು ಪ್ಲಾಟ್ಫಾರ್ಮ್ನ ಅಡಿಗೆ ಸಿಲುಕಿತು. ಗಾಬರಿಯಲ್ಲಿ ಅವಳಿಗೆ ಕಣ್ಣು ಬಿಡುವಂತಾಯಿತು. ಕ್ಷಣ ಮಾತ್ರದಲ್ಲಿ ಅವಳ ಹಿಂದೆ ನಿಂತಿದ್ದ ಆ ಯುವಕ ಬಾಗಿ ಅವಳ ಕಾಲನ್ನು ಜೋಪಾನವಾಗಿ ಮೇಲೆತ್ತಿದನು. ಅವಳಿಗೆ ಆ ಶಾಕ್ನಲ್ಲಿ ಸರಿಯಾಗಿ ನಡೆಯಲು ಆಗುತ್ತಿರಲಿಲ್ಲ. ಆಗ ಅವನು, ನಿಮಗೆ ಅಭ್ಯಂತರ ಇಲ್ಲದಿದ್ದರೆ ದಯವಿಟ್ಟು ನನ್ನ ಹೆಗಲ ಮೇಲೆ ಕೈ ಇರಿಸಿ ನಿಧಾನವಾಗಿ ನಡೆಯಿರಿ, ಇಲ್ಲದಿದ್ದರೆ ರೈಲು ಮಿಸ್ ಆಗುತ್ತದೆ ಎಂದನು. ಶ್ರೇಯಾ ಆಗಲಿ ಎಂಬಂತೆ ಅವನ ಹೆಗಲಿನ ಆಸರೆ ಪಡೆದು ನಿಧಾನವಾಗಿ ಮೆಟ್ಟಿಲೇರಿ ರೈಲಿನ ಒಳಗೆ ಪ್ರವೇಶಿಸಿದಳು. ಅಂತೂ ಒಂದು ಕಡೆ ಇಬ್ಬರಿಗೂ ಸೀಟ್ ಸಿಕ್ಕಿತು. ಅವನು ಅವಳ ಎದುರಿಗೆ ಕುಳಿತು ತನ್ನ ವಾಟರ್ ಬಾಟಲನ್ನು ನೀಡಿದನು. ಆಯಾಸಗೊಂಡಿದ್ದ ಶ್ರೇಯಾ ಬೇಡ ಎನ್ನದೆ ನೀರು ಕುಡಿದಳು. ಥ್ಯಾಂಕ್ಸ್. ನನ್ನ ಹೆಸರು ದೀಪಕ. ನಿಮ್ಮ ಹೆಸರು? ಶ್ರೇಯಾ. ನಾನು ಮಂಗಳೂರಿಗೆ ಹೋಗುತ್ತಿದ್ದೇನೆ. ಹಾಗಾದರೆ ನಿಮ್ಮ ಮನೆ ಇಲ್ಲೇನಾ? ಹೌದು, ಯಶವಂತಪುರದಲ್ಲಿ. ಮಂಗಳೂರಿನಲ್ಲಿ ಮ್ಯಾನೇಜ್ಮೆಂಟ್ನಲ್ಲಿ ಡಿಪ್ಲೊಮಾ ಮಾಡುತ್ತಿದ್ದೇನೆ. ಮತ್ತೆ ನೀವು? ನಾನು ಮಂಗಳೂರಿಗೆ ಹೋಗುತ್ತಿದ್ದೇನೆ. ಅಲ್ಲೇನು ಮಾಡುತ್ತಿದ್ದೀರಿ? ನನ್ನ ಅಣ್ಣನನ್ನು ಭೇಟಿಯಾಗಲು ಹೋಗುತ್ತಿದ್ದೇನೆ. ಅಷ್ಟರಲ್ಲಿ 5-6 ಜನ ಅದೇ ಕಂಪಾರ್ಟ್ಮೆಂಟ್ಗೆ ಏರಿ ಬಂದು ಶ್ರೇಯಾಳ ಪಕ್ಕದಲ್ಲಿ 3 ಕುಳಿತರು. ಅವರ ಬಾಯಿಯಿಂದ ಮದ್ಯದ ದುರ್ನಾಥ ಬಡಿತಾ ಇತ್ತು. ಶ್ರೇಯಾಳಿಗೆ ಆ ಕೆಟ್ಟ ಪರಿಸರದಲ್ಲಿ ಉಸಿರಾಡಲಿಕ್ಕೂ ಕಷ್ಟವಾಯಿತು. ಅವಳ ಎದುರಿಗೆ ಕುಳಿತಿದ್ದ ಉಳಿದ ಇಬ್ಬರು ಬೇಕೆಂದೇ ಅಶ್ಲೀಲವಾಗಿ ಮಾತನಾಡಿ ಎದುರಿಗಿದ್ದವರ ಜೊತೆಗೆ ಬಿದ್ದು ನಗತೊಡಗಿದರು. ಕೈಮೀರಿದ ಈ ಪರಿಸ್ಥಿತಿಯನ್ನು ಗಮನಿಸಿ ದೀಪಕ ಹೇಳಿದನು, ಡಾರ್ಲಿಂಗ್, ನಿನ್ನ ಕಾಲಿಗೆ ಪೆಟ್ಟಾಗಿದೆ. ನೀನು ಈ ಕಡೆ ಕಿಟಕಿ ಬದಿಗೆ ಬಾ. ಮೇಲಿನ ಬರ್ತ್ ಖಾಲಿ ಇದೆ. ಇಲ್ಲಿಂದ ಹತ್ತಿ ಮೇಲೆ ಹೋಗಿ ಮಲಗು. ಪರಿಸ್ಥಿತಿ ಅರಿತ ಶ್ರೇಯಾ ಅವನ ಆಜ್ಞಾಕಾರಿ ಶಿಷ್ಯಳಂತೆ ಹಾಗೆ ಮಾಡಿದಳು. ದೀಪಕನ ಸಹಾಯದಿಂದ ಅವಳು ಮೇಲಿನ ಬರ್ತ್ಗೆ ಏರಿದಳು. ಇತ್ತ ಕಾಲಿನ ನೋವನ್ನು ಸಹಿಸಬೇಕಿತ್ತು. ಅವಳ ಸಂಕಟವನ್ನು ಗುರುತಿಸಿದ ದೀಪಕ ತನ್ನ ಬ್ಯಾಗ್ ತಡಕಾಡಿ ಎಮರ್ಜೆನ್ಸಿಗೆ ಇರಿಸಿದ್ದ ಮೂವ್ಮೆಂಟ್ ಆಯಿಂಟ್ಮೆಂಟ್ ಟ್ಯೂಬ್ ಅನ್ನು ಕಾಲಿಗೆ ಹಚ್ಚಿಕೊಳ್ಳುವಂತೆ ನೀಡಿದನು. ಅವಳಿಗೆ ಅರಿವಿಲ್ಲದೆ ಮಾತು ಹೊರಬಂತು, ಥ್ಯಾಂಕ್ಸ್ ಅ ಲಾಟ್. ಯು ಆರ್ ಟು ಗುಡ್. ಇವರಿಬ್ಬರೂ ಪತಿ ಪತ್ನಿ ಇರಬೇಕೆಂದು ಗ್ರಹಿಸಿದ ಆ ಕಿಡಿಗೇಡಿಗಳು ಮತ್ತೇನು ಕಮೆಂಟ್ ಮಾಡದೆ ಮುಂದಿನ ನಿಲ್ದಾಣದಲ್ಲಿ ಇಳಿದು ಹೋದರು. ಶ್ರೇಯಾಳಿಗೆ ಹೋದ ಜೀವ ಬಂದಂತಾಯಿತು. ದೀಪಕ ಇಲ್ಲದೆ ಇಂದಿನ ಪ್ರಯಾಣ ಅಪೂರ್ಣ ಎನಿಸಿತು. ಆಗ ಶ್ರೇಯಾ, ದೀಪಕ, ಇವತ್ತು ನೀವು ಇಲ್ಲದಿದ್ದರೆ ನನ್ನ ಗತಿ. ನಾನು ಯಾವ ಮಾತುಗಳಲ್ಲಿ ನಿಮಗೆ ಧನ್ಯವಾದ ತಿಳಿಸಲಿ? ಇವತ್ತು ನೀವು ನನಗೇನು ಮಾಡಿದ್ದೀರೋ ಕೇವಲ ಥ್ಯಾಂಕ್ಸ್, ಧನ್ಯವಾದಗಳು ಅಂತ ಹೇಳಿ ಮುಗಿಸಿದರೆ ಅತಿ ಕ್ಷುಲ್ಲಕವಾಗುತ್ತದೆ. ಓ ಕಮಾನ್ ಶ್ರೇಯಾ, ನನ್ನ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ದರೂ ಇಷ್ಟು ಮಾತ್ರದ ಹೆಲ್ಪ್ ಖಂಡಿತ ಮಾಡ್ತಾ ಇದ್ರು. ಇದರಲ್ಲಿ ನನ್ನ ಹೆಚ್ಚುಗಾರಿಕೆ ಏನೂ ಇಲ್ಲ ಎಂದ ದೀಪಕ. ಹೀಗೆ ಇವರು ಮಾತನಾಡುತ್ತಿದ್ದಾಗ ಮಂಗಳೂರು ತಲುಪಿತು. ಶ್ರೇಯಾ ತನ್ನ ಬ್ಯಾಗಿನಲ್ಲಿದ್ದ ಮತ್ತೊಂದು ಜೊತೆ ಚಪ್ಪಲಿಯನ್ನು ಬಳಸಲು ಯತ್ನಿಸಿದಳು. ಆದರೆ ಪಾದದ ಊತದ ಕಾರಣ ಅದರಲ್ಲಿ ಕಾಲು ತೂರಿಸಲಾಗದೆ ಒದ್ದಾಡಿದಳು. ದೀಪಕ ತಕ್ಷಣ ತಾನು ಧರಿಸಿದ್ದ ಚಪ್ಪಲಿಯನ್ನು ಅವಳಿಗೆ ನೀಡಿದನು. ಶ್ರೇಯಾ ಅದನ್ನು ಹಾಯಾಗಿ ಮೆಟ್ಟಿದಳು. ದೀಪಕ ತಾನೇ ಅವಳ ಬ್ಯಾಗನ್ನು ಎತ್ತಿ ಹೆಗಲಿಗೆ ಸೇರಿಸಿ ಸಹಾಯ ಮಾಡಿ ಅವಳು ರೈಲಿನಿಂದ ಇಳಿಯುವಂತೆ ಮಾಡಿದನು. ನಾನು ಬಂದು ನಿಮ್ಮನ್ನು ಮನೆಯವರೆಗೂ ತಲುಪಿಸಲೇಬೇಕು. ನಾನು ಹೋಗುತ್ತೇನೆ ಎಂದಳು ಶ್ರೇಯಾ. ಹೇಗೆ ಹೋಗಲು ಸಾಧ್ಯ? ನಿಮ್ಮ ಕಾಲಿನ ಸ್ಥಿತಿ ಗೊತ್ತಿದೆ ತಾನೇ? ಮೊದಲು ಯಾವುದಾದರೂ ಕ್ಲಿನಿಕ್ನಲ್ಲಿ ತೋರಿಸಿ ಔಷಧಿ ಹಾಕಿಸೋಣ. ನಂತರ ನಾನು ನಿಮ್ಮನ್ನು ಪಿಜಿವರೆಗೂ ತಲುಪಿಸಿ ಆಮೇಲೆ ನಾನು ನನ್ನ ಅಣ್ಣನನ್ನು ಭೇಟಿಯಾಗಲು ಹೋಗುತ್ತೇನೆ. ಇರಿ, ಈಗಲೇ ಒಂದು ಆಟೋ ತರುತ್ತೇನೆ. ಆಮೇಲೆ ದೀಪಕ ಒಂದು ಆಟೋ ಕರೆದು ಹತ್ತಿರದ ಉತ್ತಮ ಕ್ಲಿನಿಕ್ಗೆ ಕರೆದೊಯ್ದನು. ಡಾಕ್ಟರ್ ಅವಳನ್ನು ಪರೀಕ್ಷಿಸಿ ಹೇಳಿದರು, ಫ್ರಾಕ್ಚರ್ ಏನೂ ಆಗಿಲ್ಲ, ಆಕಸ್ಮಿಕ ಉಳುಕಿನಿಂದ ಹೀಗೆ ಬಾತುಕೊಂಡಿದೆ. ಇದಕ್ಕೆ ಕೋಲ್ಡ್ ಬ್ಯಾಂಡೇಜ್ ಹಾಕಿ ಇಂಜೆಕ್ಷನ್ ಕೊಡುತ್ತೇನೆ. ಇವತ್ತು ನಾಳೆ ಮಾತ್ರೆ ತೆಗೆದುಕೊಂಡು ವಿಶ್ರಾಂತಿ ಪಡೆದರೆ ಎಲ್ಲ ಸರಿ ಹೋಗುತ್ತದೆ. ದೀಪಕ ವೈದ್ಯರಿಗೆ ತಾನೇ ಹಣ ಕೊಡುತ್ತೇನೆ ಎಂದಾಗ ಶ್ರೇಯಾ ಬಹಳ ವಿರೋಧಿಸಿ ತಾನೇ ನೀಡಿದಳು. ಅಲ್ಲಿಂದ ಮಾತ್ರೆ ಪಡೆದು ಮತ್ತೊಂದು ಆಟೋದಲ್ಲಿ ಅವಳ ಮನೆಗೆ ಹೊರಟರು. ಕೋಲ್ಡ್ ಬ್ಯಾಂಡೇಜ್ ಮತ್ತು ಇಂಜೆಕ್ಷನ್ನ ಪ್ರಭಾವದಿಂದ ಅವಳು ತುಸು ಚೇತರಿಸಿಕೊಂಡಿದ್ದಳು. ದೀಪಕ ಅವಳನ್ನು ಅವಳ ಕೋಣೆಯವರೆಗೂ ನಡೆಸಿಕೊಂಡು ಹೋದನು. ಅವನು ಹೊರಡುವೆನೆಂದಾಗ ಶ್ರೇಯಾ, ಪ್ಲೀಸ್ ಇರಿ, ಕಾಫಿ ಕುಡಿದು ಹೋಗಿ ಎಂದಳು. ಪರವಾಗಿಲ್ಲ, ಬೇಡ, ಈಗಾಗಲೇ ತಡವಾಗಿದೆ. ಅಣ್ಣ ನನಗಾಗಿ ಕಾಯುತ್ತಿರಬಹುದು. ನಾವು ಮತ್ತೊಮ್ಮೆ ಭೇಟಿಯಾದಾಗ ಕಾಫಿ ಕೊಡಿಸುವೆ. ಈಗ ವಿಶ್ರಾಂತಿ ಪಡೆಯಿರಿಯೇ ಎಂದು ಹೊರಡುವಾಗ ದೀಪಕ ಹಾರ್ದಿಕವಾಗಿ ಅವಳ ಕೈಕುಲುಕಿದನು. ಶ್ರೇಯಾಳಿಗೆ ಹತ್ತಿರದ ನೆಂಟರನ್ನು ಕಳುಹಿಸಿಕೊಡುವಷ್ಟೇ ನೋವಾಯಿತು. ನಿಧಾನವಾಗಿ ಬಾಗಿಲವರೆಗೂ ಬಂದು ಕೈಯಾಡಿಸುತ್ತಾ ಅವನನ್ನು ಬೀಳ್ಕೊಟ್ಟಳು.
ಸ್ವಲ್ಪ ಹೊತ್ತಿನ ನಂತರ ಮಂಚದ ಮೇಲೆ ಒರಗಿದ ಶ್ರೇಯಾಳಿಗೆ ಕಣ್ಣು ಮುಚ್ಚಿದಾಗ ಕೇವಲ ದೀಪಕನ ಚಿತ್ರಗಳೇ ಕಂಡುಬಂದವು. ಅವಳ ದೇಹ ಇಡೀ ಮಧುರವಾಗಿ ಕಂಪಿಸಿತು. ದೀಪಕ ಅಲ್ಲೇ ಕುಳಿತು ತನ್ನ ಬಳಿ ಮಾತನಾಡುತ್ತಾ ಇರಬಾರದೆ ಎನಿಸಿತು. ಅಷ್ಟರಲ್ಲಿ ಯಾರೋ ಕರೆಗಂಟೆ ಒತ್ತಿದಂತಾಯಿತು. ಅರೆ, ಈ ಸಮಯದಲ್ಲಿ ತನ್ನ ಕೋಣೆಗೆ ಯಾರು ಬಂದಿರಬಹುದು? ನಿಧಾನವಾಗಿ ನಡೆದು ಬಂದು ಬಾಗಿಲು ತೆರೆದಾಗ ಎದುರಿಗೆ ದೀಪಕ ನಿಂತಿದ್ದನು. ಓ, ಏನೋ ಮರೆತು ಬಿಟ್ಟಿರಿ ಅನಿಸುತ್ತೆ, ಶ್ರೇಯಾ ಕೇಳಿದಳು. ಹೌದು, ಗಡಿಬಿಡಿಯಲ್ಲಿ ಇಲ್ಲೇ ಮೊಬೈಲ್ ಮರೆತು ಬಿಟ್ಟು ಹೋಗಿದ್ದೆ ಎಂದ ದೀಪಕ. ಅರೆ, ನಿಮ್ಮ ಚಪ್ಪಲಿ ನಾನೇ ಹಾಕೊಂಡು ಬಂದದ್ದು ಪಾಪ. ಆಗಿನಿಂದ ನೀವು ಬರಿಗಾಲಲ್ಲಿದ್ದೀರಿ. ದಯವಿಟ್ಟು ಅದನ್ನು ಹಾಕೊಂಡು ಹೋಗಿ ಎಂದು ಬಲವಂತವಾಗಿ ಅವನನ್ನು ಕೂರಿಸಿ ಒಳಗೆ ಹೋಗಿ ಹಾಲು ಬಿಸಿ ಮಾಡಿ 2 ಕಪ್ ನೆಸ್ಕ್ಯಾಫೆ ರೆಡಿ ಮಾಡಿ ತಂದಳು. ಅವನ ಕೈಗೆ ಕಾಫಿ ಕಪ್ ಕೊಟ್ಟು ಎದುರಿಗೆ ಮಂಚದ ಮೇಲೆ ಕುಳಿತ ಶ್ರೇಯಾ ಓರೆನೋಟದಿಂದ ಅವನನ್ನೇ ಗಮನಿಸತೊಡಗಿದಳು. ದೀಪಕ ತಾನು ಬರುವುದು ಇನ್ನೂ ಸ್ವಲ್ಪ ತಡವಾಗಬಹುದು ಎಂದು ಅಣ್ಣನಿಗೆ ಫೋನ್ನಲ್ಲಿ ಹೇಳುತ್ತಿದ್ದ. ಕಾಫಿ ಕೊಡುವಾಗ ಆಕಸ್ಮಿಕವಾಗಿ ಇಬ್ಬರ ಕೈಬೆರಳುಗಳು ಸ್ಪರ್ಶಿಸಿದವು. ಅವಳಿಗೆ ಮೈಯೆಲ್ಲ ರೋಮಾಂಚನ ಎನಿಸಿತು. ಇಬ್ಬರು ಮೌನವಾಗಿ ಕಾಫಿ ಕುಡಿಯತೊಡಗಿದರು. ಕಾಫಿ ಮುಗಿಸಿ ಹೊರಡಲು ಎದ್ದ ದೀಪಕ ಅವಳನ್ನು ಕೇಳಿದನು. ಶ್ರೇಯಾ, ನನಗೆ ನಿಮ್ಮ ಫೋನ್ ನಂಬರ್ ಕೊಡುತ್ತೀರಾ? ಇದೇ ವಾಟ್ಸಾಪ್ ನಂಬರ್ ಅಲ್ವೇ ಎಂದ ಅವನು. ಅಪರಿಚಿತನಲ್ಲ, ಎಷ್ಟೋ ದಿನಗಳ ಪರಿಚಿತ ಎಂಬಂತೆ ಅವಳಿಗೆ ವಿಶ್ವಾಸ ಮೂಡಿತು. ನಿರಾಯಾಸವಾಗಿ ತನ್ನ ನಂಬರ್ ನೀಡಿದಳು. ತಕ್ಷಣ ಮಿಸ್ಡ್ ಕಾಲ್ ನೀಡಿ ತನ್ನ ನಂಬರ್ ಸೇವ್ ಮಾಡಿಕೊಳ್ಳುವಂತೆ ತಿಳಿಸಿದ. ಬಾಯ್ ಬಾಯ್ ಹೇಳಿ ದೀಪಕ ಹೊರಟು ಬಿಟ್ಟನು. ಮರಳಿ ಬಂದು ಮಲಗಿದ ಶ್ರೇಯಾಳಿಗೆ ಮನಸ್ಸೇಕೋ ಶೂನ್ಯವೆನಿಸಿತು. ಆ ದಿನ ಊಟ ಮಾಡಲಿಕ್ಕೂ ಮನಸ್ಸು ಬರಲಿಲ್ಲ. ಇವರಿಗೆ ಪಿಜಿ ಕೋಣೆ ನೀಡಿದ್ದ ಆಂಟಿ ಕ್ಯಾಂಟೀನ್ ನಡೆಸುತ್ತಿದ್ದರು. ಇವತ್ತು ಕೋಣೆಗೆ ಊಟ ಬೇಡ ಎಂದು ಅವಳು ಅವರಿಗೆ ತಿಳಿಸಿ ಹಾಲು ಕುಡಿದು ಮಾತ್ರೆ ನುಂಗಿ ಮಲಗಿಬಿಟ್ಟಳು. ಆ ದಿನದ ಘಟನೆಗಳನ್ನು ಅದೆಷ್ಟು ಸಲ ನೆನಪಿಸಿಕೊಂಡಳು. ಅವಳಿಗೆ ಅದ್ಯಾವಾಗ ನಿದ್ದೆ ಬಂದಿತ್ತು ಗೊತ್ತೇ ಆಗಲಿಲ್ಲ. ಬೆಳಿಗ್ಗೆ ತಡವಾಗಿ ಎದ್ದು ನೋಡಿದಾಗ ಈಗಾಗಲೇ 8 ಗಂಟೆಯಾಗಿತ್ತು. ಇನ್ನು ಮೊದಲ ಪೀರಿಯಡ್ ಹೋದಂತೆಯೇ ಎಂದು ಬೇಗ ಬೇಗ ತಯಾರಾಗಿ ಕಾಲೇಜಿಗೆ ಹೊರಟಳು. ಹೀಗೆ 1 ವಾರ ಕಳೆದು ಹೋಯಿತು. ಕಾಲೇಜಿಗೆ ದಸರಾ ರಜೆ ಸಿಕ್ಕಿತ್ತು. ಅಂದು ಶ್ರೇಯಾಳಿಗೆ ದೀಪಕ ನೆನಪು ಬಹುವಾಗಿ ಕಾಡಿತು. ತಾನೇ ಫೋನ್ ಮಾಡುವುದಾಗಿ ಹೇಳಿದ್ದ, ಆದರೆ ಇದುವರೆಗೂ ಒಂದು ಮೆಸೇಜ್ ಸಹ ಕಳಿಸಿರಲಿಲ್ಲ. ತಾನೇ ಫೋನ್ ಮಾಡಲೇ ಎನಿಸಿತು. ಬೇಡ, ಏನು ಅಂದುಕೊಳ್ಳುತ್ತಾನೋ ಏನೋ. ಆ ಕಾಲನ್ನು ಎಳೆಯುತ್ತಾ ಮನೆಗೆ ಹೊರಡಲು ರೆಡಿ ಆಗುತ್ತಿದ್ದಳು. ಮತ್ತೆ ಮತ್ತೆ ದೀಪಕ ನೆನಪಾದಾಗ ಇದ್ದಕ್ಕಿದ್ದಂತೆ ಫೋನ್ ಮೊಳಗಿತು. ನೋಡಿದರೆ ದೀಪಕ ಫೋನ್ ಮಾಡಿದ್ದ. ಕಂಪಿಸುವ ಧ್ವನಿಯಲ್ಲಿ ಹಲೋ ಎಂದಳು. ಹೇಗಿದ್ದೀರಿ ಶ್ರೇಯಾ? ನಾನು ಚೆನ್ನಾಗಿದ್ದೇನೆ. ನೀವು ಹೇಗಿದ್ದೀರಿ? ಇದುವರೆಗೆ ಫೋನ್ ಮೆಸೇಜ್ ಏನೂ ಇರಲಿಲ್ಲ. ನಾನು ಅಣ್ಣನ ಜೊತೆ ಬಿಸಿನೆಸ್ ವಿಷಯವಾಗಿ ತುಸು ಬ್ಯುಸಿ ಆಗಿದ್ದೆ. ನಮ್ಮದು ಜ್ಯುವೆಲರಿ ಅಂಗಡಿ ಇದೆ, ಅದರ ಸಲುವಾಗಿ ಪರ್ಚೇಸಿಂಗ್ ಆಗಿ ಕೋಲ್ಕತಾಗೆ ಹೋಗಿದ್ದೆ. ನೀವು ಇನ್ನು ಬೆಂಗಳೂರಿಗೆ ವಾಪಸ್ ಹೊರಟಿಲ್ಲ ತಾನೇ? ಇಲ್ಲ, ದಸರಾ ರಜೆ ಇದೆ. ಮನೆಗೆ ಹೋಗಬೇಕು ಅಂತ ಹೊರಡುತ್ತಿದ್ದೇನೆ. ನಾನೀಗಲೇ ರೈಲ್ವೆ ಸ್ಟೇಷನ್ಗೆ ಬರುತ್ತೇನೆ. ರೆಡಿಯಾಗಿರಿ. ಶ್ರೇಯಾಳಿಗೆ ಸಂತಸದಿಂದ ಹಾರಾಡುವಂತಾಯಿತು. ತಕ್ಷಣ ವಾಶ್ರೂಮ್ಗೆ ಹೋಗಿ ತನ್ನ ಮೇಕಪ್ ಸರಿಪಡಿಸಿಕೊಂಡು ತಲೆಬಾಚಿಕೊಂಡು ರೆಡಿಯಾದಳು. ಅವಳ ಬಳಿ ಬಹುದಿನಗಳಿಂದ ಬಳಸದ ಇಯರಿಂಗ್ಸ್ ಇತ್ತು, ಅದನ್ನು ತೆಗೆದು ಧರಿಸಿದಳು. ಇಂದು ಅವಳು ಆ ಗೆಟ್ ಅಪ್ನಲ್ಲಿ ಆಕರ್ಷಕವಾಗಿ ಕಾಣಿಸುತ್ತಿದ್ದಳು. ಅವಳು ಸ್ಟೇಷನ್ ಹೊರಗೆ ಬಂದು ನೋಡಿದಾಗ ಬೈಕ್ ಮೇಲೆ ಬಂದು ಇಳಿದ ದೀಪಕ ಅವಳತ್ತ ಕೈಬೀಸಿದನು. ಅಚ್ಚ ಬಿಳಿ ಪ್ಯಾಂಟ್, ನೀಲಿ ಶರ್ಟ್ನಲ್ಲಿ ಅವನು ಆಕರ್ಷಕನಾಗಿದ್ದನು. ಸಂಮೋಹಿತಳಾಗಿ ಅವಳು ಬೈಕ್ ಏರಿ ಕುಳಿತಳು. ಇವತ್ತು ನೀವು ಬಹಳ ಕ್ಯೂಟ್ ಆಗಿ ಕಾಣುತ್ತಿದ್ದೀರಿ. ಇದನ್ನು ಕೇಳಿ ಪುಳಕಿತಳಾದ ಶ್ರೇಯಾ, ನಾವು ಈಗ ಎಲ್ಲಿಗೆ ಹೊರಟಿದ್ದೇವೆ ಎಂದಳು. ಎಲ್ಲಾದರೂ ದೂರದ ಉತ್ತಮ ರೆಸ್ಟೋರೆಂಟ್ಗೆ. ಅಲ್ಲಿ ಕುಳಿತು ನಿಧಾನವಾಗಿ ಮಾತನಾಡೋಣ. ಶ್ರೇಯಾಳ ದುಪ್ಪಟ್ಟ ಗಾಳಿಯ ರಭಸದ ಕಾರಣ ಹಾರಿ ಹಾರಿ ಅವನ ಮುಖಕ್ಕೆ ಬಡಿಯುತ್ತಿತ್ತು. ಅದರ ಸುಗಂಧಕ್ಕೆ ಅವನು ಮಾರುಹೋದನು. ಶ್ರೇಯಾ ತನ್ನ ದುಪ್ಪಟ್ಟ ಸರಿಪಡಿಸಿಕೊಂಡು, ದೀಪಕ, ಒಂದು ಮಾತು ಹೇಳಬೇಕು. ಯಾರೋ ಆಗಿನಿಂದ ನಮ್ಮನ್ನು ಫಾಲೋ ಮಾಡುತ್ತಿದ್ದಾರೆ. ಬಹಳ ಹೊತ್ತಿನಿಂದ ಆ ಗಾಡಿ ನಮ್ಮ ಬೈಕ್ ಅನ್ನೇ ಹಿಂಬಾಲಿಸಿಕೊಂಡು ಬರುತ್ತಿದೆ. ನಿಮಗೆಲ್ಲೋ ಭ್ರಮೆ ಅಷ್ಟೇ. ಅವರು ಇದೇ ರೂಟ್ನಲ್ಲಿ ಹೋಗುತ್ತಿರಬೇಕು ಅಷ್ಟೇ. ಈ ರೂಟ್ನಲ್ಲಿ ಹೋಗಬೇಕು ಅಂದರೆ ನಮ್ಮ ಗಾಡಿಯನ್ನೇ ಯಾಕೆ ಹಿಂಬಾಲಿಸಬೇಕು? ನಮ್ಮ ಮುಂದೆ ಹಾದು ಹೋಗಬಹುದಿತ್ತಲ್ಲ. ಇಷ್ಟಕ್ಕೆಲ್ಲ ಅಷ್ಟೊಂದು ಡೌಟ್ ಬೇಡ. ನಡೆಯಿರಿ. ನಮಗೆ ಬೇಕಾದ ರೆಸ್ಟೋರೆಂಟ್ ಬಂದೇ ಬಿಟ್ಟಿತು. ನೀವು ಟೇಬಲ್ ನಂಬರ್ 4 ಬಳಿ ಕುಳಿತಿರಿ. ನಾನೀಗಲೇ ಈ ಬೈಕ್ ಪಾರ್ಕ್ ಮಾಡಿ ಬರುತ್ತೇನೆ. ಶ್ರೇಯಾ ಆಗಲಿ ಎಂದು ಒಳಗೆ ಹೋದಳು. ದೀಪಕ ಬೇಗ ಬಂದು ಅವಳನ್ನು ಸೇರಿಕೊಂಡ. ಏನು ತಗೋತೀರಿ? ಖಂಡಿತ ಸಂಕೋಚ ಬೇಡ. ಇನ್ನು ಮುಂದೆ ನಾವು ಹೀಗೆ ಮೀಟ್ ಮಾಡುತ್ತಾ ಇರೋಣ. ಅದೇನು ಪರವಾಗಿಲ್ಲ. ಇವತ್ತು ಏನೂ ಬೇಡ. ನೀವೇ ಏನಾದರೂ ಆರ್ಡರ್ ಮಾಡಿ. ಮಾಣಿಯನ್ನು ಕರೆದು 2 ಸಮೋಸ 2 ಕಾಫಿ ಬೇಗ ತರುವಂತೆ ಹೇಳಿದ. ಸ್ವಲ್ಪ ಹೊತ್ತಿಗೆ ಆರ್ಡರ್ ಬಂತು. ತಿಂಡಿ ಕಾಫಿ ಮುಗಿಸಿದ ಮೇಲೆ ವಾಚಿನತ್ತ ನೋಡಿದ ಶ್ರೇಯಾ, ನಾನೀಗ ಹೊರಡಬೇಕು. 4 ಗಂಟೆ ರೈಲು ಮಿಸ್ಸಾಗಿಬಿಡುತ್ತೆ ಎಂದಳು. ಸರಿ, ನಿಮ್ಮನ್ನು ಈಗಲೇ ಸ್ಟೇಷನ್ಗೆ ಡ್ರಾಪ್ ಮಾಡಿ ನಾನು ಸ್ಟೋರ್ ಕಡೆ ಹೊರಡುತ್ತೇನೆ. ಒಂದು ಅರ್ಜೆಂಟ್ ಮೀಟಿಂಗ್ ಇದೆ. ದೀಪಕ ಶ್ರೇಯಾಳನ್ನು ಮಂಗಳೂರು ಸ್ಟೇಷನ್ ತಲುಪಿಸಿ ತನ್ನ ಜ್ಯುವೆಲರಿ ಸ್ಟೋರ್ ಕಡೆ ಹೊರಟ. ಅಣ್ಣನ ಕ್ಯಾಬಿನ್ಗೆ ಹೋದಾಗ ಅರುಳ ಹುಬ್ಬು ಗಂಟಿಕ್ಕೆ ರೇಗುತ್ತಿದ್ದ. ಎಲ್ಲಿಗೆ ಹೋಗಿದ್ದೆ ದೀಪಕ? ಆಗಿನಿಂದ ಕ್ಲೈಂಟ್ ನಿನ್ನ ಅಡ್ವರ್ಟೈಸ್ಗಾಗಿ ಕಾಯುತ್ತಿದ್ದರು. ನೀನು ಯಾರ ಜೊತೆ ಎಲ್ಲೆಲ್ಲಿ ಅಲಿಯುತ್ತಿದ್ದೆ? ನನಗೆ ಎಲ್ಲವೂ ಸ್ಪಷ್ಟವಾಗಿ ಗೊತ್ತಾಗಬೇಕು.
ನಾನು ನನ್ನ ಫ್ರೆಂಡ್ ಶ್ರೇಯಾಳನ್ನು ಭೇಟಿಯಾಗಲು ಹೋಗಿದ್ದೆ. ನಿನಗೆ ಹೇಳಿಯೇ ಹೋಗಿದ್ದೆ ಅಲ್ಲವೇ? ಅದೆಲ್ಲ ನನಗೆ ಗೊತ್ತಿಲ್ಲ. ಅಂತಹ ಮಿಡಲ್ ಕ್ಲಾಸ್ ಜನರ ಜೊತೆ ನಿನ್ನದೇನು ಮಾತುಕತೆ? ಬಿಸಿನೆಸ್ ಮಾಡುವವರ ಲಕ್ಷಣವೇ ಇದು. ಇರ್ಲಿ, ಈಗ ನನಗೆ ಹೆಚ್ಚಿಗೆ ಕೋಪ ತರಿಸಬೇಡ. ಮನೆಗೆ ಹೊರಡು. ಕ್ಲೈಂಟ್ ಜೊತೆ ಮಾತನಾಡಿ ಹೊಸ ಮೀಟಿಂಗ್ ಫಿಕ್ಸ್ ಮಾಡಿಸು. ಸರಿ ಅಣ್ಣ. ದೀಪಕನ ಮಾತಿನಲ್ಲಿ ಬೇಸರ ಇಣುಕಿತು. ಹೀಗೆ ಶ್ರೇಯಾ ದೀಪಕರ ಗೆಳೆತನ ಬೆಳೆದು 6 ತಿಂಗಳಾಯಿತು. ಅವಳಿಗೆ ಕಾಲೇಜಿಗೆ ಬಿಡುವಿದ್ದಾಗೆಲ್ಲ ತಪ್ಪದೆ ಇಬ್ಬರೂ ದೂರದ ರೆಸ್ಟೋರೆಂಟ್ಗಳಿಗೆ ಲಾಂಗ್ ಡ್ರೈವ್ ಹೊರಡುತ್ತಿದ್ದರು. ಈಗಂತೂ ಇಬ್ಬರು ಬಹಳ ಕ್ಲೋಸ್ ಆಗಿದ್ದರು. ಹೀಗೆ ಒಂದು ಸಲ ಮಂಗಳೂರಿನ ಒಂದು ರೆಸಾರ್ಟ್ಗೆ ಹೊರಟಿದ್ದರು. ಆಗ ಇದ್ದಕ್ಕಿದ್ದಂತೆ ಯಮದೂತರಂತೆ ಒಂದು ಬೈಕ್ ಅವರ ಪಕ್ಕಕ್ಕೆ ಬಂದು ಅದರಲ್ಲಿದ್ದ 3ರಲ್ಲಿ ಒಬ್ಬ ಇವರತ್ತ ಗುಂಡು ಹಾರಿಸಿದ. ಅದು ಶ್ರೇಯಾಳನ್ನು ಹಾದು ದೀಪಕನ ತೋಳಿಗೆ ಬಡಿಯಿತು. ಕ್ಷಣಮಾತ್ರದಲ್ಲಿ ಆ ಗುಂಡುಗಳು ಕಣ್ಮರೆಯಾಗಿದ್ದವು. ಈ ಆಕಸ್ಮಿಕ ಶಾಕ್ನಿಂದ ಶ್ರೇಯಾ ಮೂರ್ಛೆ ಹೋಗುವಂತಾಯಿತು. ಹೆಚ್ಚು ಶ್ರೇಯಾ ಕಿರುಚಿದಳು. ದೀಪಕ, ಸ್ಟಾಪ್ ದಿ ಬೈಕ್. ದೀಪಕ ತಕ್ಷಣ ಬೈಕ್ ಅನ್ನು ಬದಿಯಲ್ಲಿ ನಿಲ್ಲಿಸಿದನು. ಅವನ ತೋಳಿನಿಂದ ರಕ್ತಧಾರೆಯಾಗಿ ಹರಿಯುತ್ತಿತ್ತು. ಶ್ರೇಯಾಳಿಗೆ ಗಾಬರಿಯಲ್ಲಿ ಏನು ತೋರಿಸಲಿಲ್ಲ. ತಕ್ಷಣ ಅವನನ್ನು ರಸ್ತೆ ಬದಿ ಕಲ್ಲಿನ ಮೇಲೆ ಕೂರಿಸಿ ತನ್ನ ದುಪಟ್ಟದ ಅಂಚು ಹರಿದು ರಕ್ತ ಸೋರದಂತೆ ಗಾಯಕ್ಕೆ ಬಿಗಿಯಾಗಿ ಪಟ್ಟಿ ಕಟ್ಟಿದಳು. ಅವಳು ರಸ್ತೆ ಬದಿ ನಿಂತು ಸಹಾಯಕ್ಕಾಗಿ ಕಾರುಗಳನ್ನು ನಿಲ್ಲಿಸುವಂತೆ ಕೈಚಾಚುತ್ತಿದ್ದಳು. ಆದರೆ ಕಲ್ಲು ಮನಸ್ಸಿನ ಆ ಕಾರಿನ ಜನ ಒಬ್ಬರೂ ನಿಲ್ಲಿಸಲಿಲ್ಲ. ತಕ್ಷಣ ಏನನ್ನೋ ನೆನಪಿಸಿಕೊಂಡು ಸಹಾಯಕ್ಕಾಗಿ 100 ನಂಬರ್ಗೆ ಫೋನ್ ಮಾಡಿದಳು. ತಕ್ಷಣ ಪೊಲೀಸರ ಗಾಡಿ ಅಲ್ಲಿಗೆ ಧಾವಿಸಿತು. ಅವರ ನೆರವಿನಿಂದ ಶ್ರೇಯಾ ದೀಪಕನನ್ನು ಹತ್ತಿರದ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದಳು. ದೀಪಕನಿಂದ ನಂಬರ್ ಪಡೆದು ಅವರನ್ನು ಅರುಣಗೆ ಫೋನ್ ಮಾಡಿ ವಿಷಯ ತಿಳಿಸಿದಳು. ಅವನನ್ನು ಪರೀಕ್ಷಿಸಿದ ವೈದ್ಯರು ಬಹಳ ರಕ್ತ ಹರಿದು ಹೋಗಿದೆ, ತಕ್ಷಣ ರಕ್ತ ಕೊಡಬೇಕು ಎಂದರು. ತಕ್ಷಣ ಶ್ರೇಯಾ ತಾನು ರಕ್ತದಾನ ಮಾಡುವುದಾಗಿ ಹೇಳಿದಳು. ಹಿಂದೆ ಕಾಲೇಜಿನಲ್ಲಿ ಹೀಗೆ ತುರ್ತಾಗಿ ಯಾರಿಗೋ ರಕ್ತ ನೀಡಿದ್ದಳು. ವೈದ್ಯರು ಬ್ಲಡ್ ಗ್ರೂಪ್ ಪರೀಕ್ಷಿಸಿ ಇಬ್ಬರದ್ದು ಹೊಂದುತ್ತದೆ ಎಂದಾಗ ಸಮಾಧಾನದ ನೆಟ್ಟುಸಿರಿಟ್ಟಳು. ವೈದ್ಯರು ರಕ್ತ ಡ್ರಾ ಮಾಡಿಕೊಂಡರು. ಅಷ್ಟೊತ್ತಿಗೆ ದೀಪಕನ ಅಣ್ಣ ಅರುಣ ಅಲ್ಲಿಗೆ ಧಾರಿಸಿದ್ದ. ಡಾಕ್ಟರ್, ಹೇಗಾದರೂ ನನ್ನ ತಮ್ಮನ ಪ್ರಾಣ ಉಳಿಸಿ. ಎಷ್ಟಾದರೂ ಖರ್ಚಾಗಲಿ ಚಿಂತೆ ಇಲ್ಲವೇ ಎಂದು ಪ್ರಾರ್ಥಿಸಿದ. ಹಣ ಈಗ ಮುಖ್ಯವಲ್ಲ. ಆಪತ್ಕಾಲಕ್ಕೆ ತನ್ನ ರಕ್ತ ನೀಡಿ ಈ ಹುಡುಗಿ ನಿಮ್ಮ ತಮ್ಮನ ಜೀವ ಉಳಿಸಿದ್ದಾಳೆ. ಮೊದಲು ಅವಳಿಗೆ ಥ್ಯಾಂಕ್ಸ್ ಹೇಳಿ ಎಂದರು ಡಾಕ್ಟರ್. ಅವನು ಮೌನವಾಗಿ ಶ್ರೇಯಾಳ ಕಡೆ ತಿರುಗಿ ಕೈ ಮುಗಿದುಬಿಟ್ಟ. ಶ್ರೇಯಾ ತಾನೇ ಅವನಿಗೆ ಧೈರ್ಯ ತುಂಬಿದಳು. ಅರುಣನ ಕಣ್ಣುಗಳಿಂದ ಕಂಬನಿ ಮಿಡಿತು. ದೀಪಕನಿಗೆ ಪ್ರಜ್ಞೆ ಮರಳಿದಂತೆ ಅವನ ಕೈಗಳನ್ನು ಹಿಡಿದು ಕಂಬನಿ ಮಿಡಿದ ದೀಪಕ್, ನನ್ನನ್ನು ಕ್ಷಮಿಸಿಬಿಡು. ಯಾರೋ ಸಾಧಾರಣ ಮಧ್ಯಮ ವರ್ಗದ ಹುಡುಗಿಯ ಪ್ರೇಮದ ಬಲೆಗೆ ಬಿದ್ದು ನೀನು ಹಾಳಾದೆ ಎಂದು ನಾನು ಅಂಜಿದ್ದೆ. ಹಣದ ಮದ ನನ್ನನ್ನು ಕುರುಡಾಗಿಸಿತ್ತು. ಈ ಬಡ ಹುಡುಗಿ ನಿನ್ನ ಜೀವನದಿಂದ ದೂರವಾಗಿ ಹೋಗಲಿ ಎಂದು ನಾನೇನೋ ದುಷ್ಟ ಕುತಂತ್ರ ಹೂಡಿದ್ದೆ. ಅದು ನನ್ನ ತಮ್ಮನ ಜೀವಕ್ಕೆ ಮುಳುವಾಗುತ್ತದೆ ಎಂದು ಯೋಚಿಸಲಿಲ್ಲ. ಆದರೆ ನಾವು ಅಂದುಕೊಳ್ಳುವುದಕ್ಕಿಂತ ಬೇರೆಯ ರೀತಿ ನಡೆದು ಹೋಗುತ್ತದೆ. ದೀಪಕ, ನೀನು ಯಾವುದೋ ಸಾಧಾರಣ ಬಡ ಹುಡುಗಿಯನ್ನು ಪ್ರೇಮಿಸಿದೆ ಎಂದು ಅವಳನ್ನು ನಿವಾರಿಸಲು ಯೋಚಿಸಿದರೆ ಅದು ನಿನ್ನ ಪ್ರಾಣಕ್ಕೆ ಮುಳುವಾಯಿತು. ಶ್ರೇಯಾ, ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡು. ನಿನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ನನ್ನ ತಮ್ಮನನ್ನು ಪ್ರೀತಿಸಿ ರಕ್ತ ಕೊಟ್ಟು ಅವನ ಜೀವ ಉಳಿಸಿದೆ. ನಿನಗೆ ಎಷ್ಟು ಕೃತಜ್ಞತೆ ಸಲ್ಲಿಸಿದರೂ ಕಡಿಮೆಯೇ. ದೀಪಕ ಚೇತರಿಸಿಕೊಂಡು ಮನೆಗೆ ಬರಲಿ. ಮಾರನೇ ದಿನಾನೇ ನಿನ್ನನ್ನು ಹೆಣ್ಣು ಕೇಳಲು ನಿಮ್ಮ ಊರಿಗೆ ಬಂದು ನಿಮ್ಮ ತಾಯಿ ತಂದೆಯರನ್ನು ಭೇಟಿಯಾಗುತ್ತೇವೆ. ಆದಷ್ಟು ಬೇಗ ನಿಮ್ಮಿಬ್ಬರ ಮದುವೆ ಮಾಡಿಸೋಣ ಎಂದು ಮತ್ತೆ ಶ್ರೇಯಾಳ ಕ್ಷಮೆ ಕೋರಿದ. ಅವನು ವೈದ್ಯರ ಬಳಿ ಹೆಚ್ಚಿನ ವಿವರ ಕೇಳಲು ಹೋದಾಗ ಪಕ್ಕದಲ್ಲೇ ಮಲಗಿದ್ದ ಶ್ರೇಯಾಳನ್ನು ಕಂಡು ದೀಪಕ ತುಂಟನೆಗೆ ನಕ್ಕ. ಇಬ್ಬರಿಗೂ ಮುಖದಲ್ಲಿ ಮಂದಹಾಸ ಮಿಂಚಿತು. ಶ್ರೇಯಾ, ಈ ಸಹಪ್ರಯಾಣಿಕನನ್ನು ನಿನ್ನ ಬಾಳ ಸಂಗಾತಿಯಾಗಿಸಿಕೊಳ್ಳಲು ಸಿದ್ಧವೇ? ದೀಪಕನ ಪ್ರಶ್ನೆಗೆ ಶ್ರೇಯಾ ನಿಧಾನವಾಗಿ ಎದ್ದು ಬಂದು ಪ್ರೀತಿಯಿಂದ ಅವನ ಹಣೆ ಚುಂಬಿಸಿದಳು. 2 ಯುವ ಹೃದಯಗಳು ಒಂದಾಗಿದ್ದವು. ಈ ಕತೆ ನಿಮಗೆ ಇಷ್ಟ ಆಗಿದೆ ಎಂದು ಅಂದುಕೊಂಡಿದ್ದೇನೆ. ಇಷ್ಟ ಆಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೂ ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಳ್ಳಿ.